ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಹೊಸ ಆಕರ್ಷಣೆ. ಬೆಳಗಾವಿಯ ಸುವರ್ಣ ವಿಧಾನಸೌಧ ಆವರಣದಲ್ಲಿ ನಿರ್ಮಿತವಾದ ಉದ್ಯಾನವನ ಮತ್ತು ಕಾರಂಜಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಭವ್ಯವಾಗಿ ಉದ್ಘಾಟಿಸಿದರು. 1.5 ಎಕರೆ ವಿಸ್ತೀರ್ಣದಲ್ಲಿ ರೂಪುಗೊಂಡಿರುವ ಈ ಉದ್ಯಾನವನ ಸುವರ್ಣಸೌಧದ ಅದ್ದೂರಿ ವಾಸ್ತುಶಿಲ್ಪಕ್ಕೆ ಪೂರಕವಾಗಿ ವಿಶೇಷ ತೋಟಗಾರಿಕೆ ವಿನ್ಯಾಸ ಹೊಂದಿದೆ. ಕೆಆರ್ಎಸ್ ಮತ್ತು ಆಲ್ಮಟ್ಟಿ ಉದ್ಯಾನವನಗಳ ಮಾದರಿಯನ್ನ ಆಧಾರ ಮಾಡಿಕೊಂಡು ಈ ಸ್ಥಳವನ್ನ ನೂತನ ಸೌಂದರ್ಯದಿಂದ ಮೆರುಗುಪಡಿಸಲಾಗಿದೆ. ಸುವರ್ಣಸೌಧದ ಆವರಣದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗಳ ಸುತ್ತಲೂ ಸೃಷ್ಟಿಸಿರುವ ಸೌಂದರ್ಯವು ಈಗ ಪ್ರಮುಖ ಆಕರ್ಷಣೆಯಾಗಿದೆ. ಒಟ್ಟು 4.63 ಕೋಟಿ ರು ವೆಚ್ಚದಲ್ಲಿ ನಡೆದ ಈ ಯೋಜನೆಯಡಿ 2 ತೆರೆದ ರಂಗಮಂದಿರಗಳನ್ನು ನಿರ್ಮಿಸಲಾಗಿದೆ. 400 ಮಂದಿ ಕುಳಿತುಕೊಳ್ಳುವ ಸೌಕರ್ಯವಿದೆ. ಇನ್ನು ಉದ್ಯಾನವನದಲ್ಲಿ ಒಟ್ಟಾರೆ 8 ಕಾರಂಜಿಗಳು, ಕಲ್ಲಿನ ಮೆಟ್ಟಿಲಿನ ಜಲಪಾತ ಹಾಗೂ ಸುಮಾರು 30 ಬಗೆಯ ಗಿಡಗಳನ್ನ ನೆಡಲಾಗಿದೆ. ಹಾಗೆ ಹೊಸ ಸೌಂದರ್ಯದ ಸುವರ್ಣಸೌಧ ಈಗ ಪ್ರವಾಸಿಗರು, ಸ್ಥಳೀಯರು ಮತ್ತು ಅಧಿಕೃತ ಕಾರ್ಯಕ್ರಮಗಳಿಗೂ ಮತ್ತಷ್ಟು ಆಕರ್ಷಣೆಯ ಕೇಂದ್ರವಾಗಲಿದೆ. ಕರೀರಿ ಎಲ್ಲರೂ ಕರೀರಿ ಸರ್